ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕಿಚನ್ ಕಿಂಗ್ ಚಾನಲ್ಗೆ ಇವಾಗ ನಾನು ಬಂದುಬಿಟ್ಟು ಸೋಯಾಬೀನ್ ಫ್ರೈ ಅಂದರೆ ಇದು ಸೋಯಾಬೀನ್ ಗೊತ್ತಲ್ಲ, ಇದು ಸ್ಮೂತಾಗಿರುತ್ತೆ, ಸ್ಪಂಜ್ ಥರ. ಇದನ್ನೆಲ್ಲ ನೀರಲ್ಲಿ ನೆನೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಇವಾಗ ಖಾರದ ಪುಡಿ ಇದೆಯಲ್ಲ. ಇವಾಗ ನೋಡೋಣ ಬನ್ನಿ ಹೆಂಗೆ ಮಾಡೋದು ಅಂತ. ದಯವಿಟ್ಟು ಇದನ್ನು ಮಾಡಬೇಡಿ, ಒಲೆ ಮೇಲೆ ಮಾಡೋದು. ಸ್ವಲ್ಪ ಎಣ್ಣೆ ಹಾಕಿ ಯಾಕಂದರೆ ನಾವು ಒಲೆ ಮೇಲೆ ಮಾಡೋದು, ಸ್ಟವ್ ಎಲ್ಲ ಇಲ್ಲ ನಮ್ಮ ಮನೆಯಲ್ಲಿ, ಕಟ್ಟಿಗೆಯಿಂದ ಮಾಡೋದು. ಇವಾಗ ನೋಡಿ, ಇವಾಗ ಬಂದುಬಿಟ್ಟು ಫಸ್ಟು ಜೀರಿಗೆ ಹಾಕೋಣ. ಜೀರಿಗೆ ಚಟಪಟ ಅಂತ, ಆಮೇಲೆ ಕರಿಬೇವು ಹಾಕಿ, ಅದು ಚಟಪಟ ಅಂತ. ಆಮೇಲೆ ಬೆಳ್ಳುಳ್ಳಿ ಅಲ್ಲ ಪೇಸ್ಟು, ಆಮೇಲೆ ಸಾಸಿವೆ, ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈ ಥರ ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟ್ ಆದರೆ ಟೇಸ್ಟ್ ಬರುತ್ತೆ. ಇದು ಏನೋ ಒಂದು ಸೈಡ್ ಸ್ನ್ಯಾಕ್ಸ್ ಥರ ಇಂಟ್ರೆಸ್ಟ್ ಆಗಿರುತ್ತೆ. ಇನ್ನೂ ನೋಡಿ ಮುಂದೆ. ಆಮೇಲೆ ಇದು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡಿ ಸರಿಯಾಗಿ. ಸ್ವಲ್ಪ ಒಲೆ ಹತ್ತಾ ಇಲ್ಲ ನೋಡಿ, ಇದೇ ಥರ ಇದನ್ನು ಸರಿಯಾಗಿ ರೋಸ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ತಾನೇ ಬೆಳೀತಾ ಇರೋ ಹುಡುಗ, ಗೊತ್ತಿಲ್ಲ. ನಿಮಗೆ ಇಷ್ಟ ಆದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಇದು ಎಷ್ಟು ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡಿ. ಮೊದಲು ಈ ಥರ ಫ್ರೈ ಮಾಡಿ ಆದಮೇಲೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆಯಾ, ಆಮೇಲೆ ಇಲ್ಲಿದೆಯಲ್ಲ ನೆನೆಸಿದ್ದು, ಇದನ್ನು ಚೆನ್ನಾಗಿ ಒಂದು ಸಾರಿ ತೊಳೆದ್ಬಿಟ್ಟು ಆಮೇಲೆ ನೀರಲ್ಲಿ ನೆನೆ ಹಾಕಬೇಕು. ಈ ಥರ ಹಿಂಡಿಬಿಟ್ಟು ಇದರಲ್ಲೇ ಹಾಕಿ, ಇದರಲ್ಲಿ ಹಾಕಬೇಕು. ಇದು ಸೋಯಾಬೀನ್ ಸಿಗುತ್ತೆ ಅಂಗಡಿಯಲ್ಲಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಮಗೆ ಒಂದು 3-4 ಜನ ಇದ್ದೀವಿ, ಹಂಗಾಗಿ ಇಷ್ಟು ಬೇಕು. ಸ್ನ್ಯಾಕ್ಸು ಆಗುತ್ತೆ, ಪ್ಲಸ್ ಇದಾಗುತ್ತೆ. ಇದಾಯಿತಾ? ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಫ್ರೈ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆದರೆ ಇನ್ನೂ ಟೇಸ್ಟ್ ಬರುತ್ತೆ. ಒಲೆ ಮೇಲೆ ಮಾಡೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಸ್ವಲ್ಪ ಎಣ್ಣೆ ಕಮ್ಮಿ ಆಗಿದ್ದರೆ ಎಣ್ಣೆ ಹಾಕಿ ಈ ಥರ ರೋಸ್ಟ್ ಮಾಡಿ. ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಒಲೆ ಹಚ್ಚಬೇಕು. ನೀವೇನಾದರೂ ಸ್ಟವ್ ಮೇಲೆ ಮಾಡಿದರೆ ಓಕೆ. ನಾವು ಸ್ವಲ್ಪ ಒಲೆ ಮೇಲೆ ಮಾಡೋದಲ್ಲ, ಸ್ವಲ್ಪ ನಿಧಾನ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಯಾವುದೂ ಎಡಿಟಿಂಗ್ ಇಲ್ಲ ನಮ್ಮ ಇದರಲ್ಲಿ. ಅದು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡಬೇಕು ಅಂತ ನನ್ನ ಆಸೆ. ನೋಡಿ, ಆಮೇಲೆ ಇದಕ್ಕೆ ಉಪ್ಪು ಹಾಕಬೇಕು.
ಜಾಸ್ತಿ ಹಾಕ್ಬೇಡಿ, ನೋಡ್ಕೊಂಡು ಹಾಕಿ ಟೇಸ್ಟಿಗೆ. ಉಪ್ಪು ಹಾಕಿದ್ರೆ ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ. ಇವಾಗ ಅರಿಶಿನ ಪುಡಿ ಹಾಕಿ ಸ್ವಲ್ಪ, ಆಮೇಲೆ ಖಾರದ ಪುಡಿ. ನಿಮಗೆ ಖಾರ ಸ್ವಲ್ಪ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ನಮಗೆ ಸ್ವಲ್ಪ ಖಾರ ಪುಡಿ ಬೇಕು ಜಾಸ್ತಿ, ಹೀಗಾಗಿ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಸ್ವಲ್ಪ ಕೆಳಗಡೆ ರೋಸ್ಟ್ ಆಗುತ್ತೆ ಅಂದರೆ ಕೆಳಗಡೆ ನೀರು ಹಾಕಿ ಸ್ವಲ್ಪ ಈ ಥರ ಸೈಡಲ್ಲಿ ಹಾಕಿ. ಸೈಡಲ್ಲಿ ಹಾಕಿಬಿಟ್ಟು ಇದ್ರ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮಿಕ್ಸ್ ಮಾಡಿ ಇದು ಏನಪ್ಪ ಅಂದರೆ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕಬೇಡಿ, ಟೇಸ್ಟ್ ಹೋಗುತ್ತೆ ಜಾಸ್ತಿ ಆದರೆ. ಇನ್ನೊಂದೇನು ಗೊತ್ತಾ, ನೀವು ಪೀಸ್ ಆದರೂ ಮಾಡ್ಕೊಬೋದು ಚಿಕ್ಕದಾಗಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದರೆ ಅದು ಇನ್ನೂ ಹೀರ್ಕೊಳ್ಳುತ್ತೆ. ನೀವು ಎದರಲ್ಲಾದರೂ ತಿನ್ಬೋದು, ಮೇಲ್ಗಡೆ ಸಪ್ರೇಟಾಗಿ ಸೈಡಲ್ಲಿ ಸ್ನ್ಯಾಕ್ಸ್ಗೆ ಹಂಗೆ ಮಾಡಿಕೊಂಡು ತಿನ್ಬೋದು. ಈ ಥರ ಆಯ್ತಲ್ಲ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕಬೇಕು ನೋಡಿ. ಗರಂ ಮಸಾಲ ಸ್ವಲ್ಪ ಮಸಾಲ ನಿಮಗೆ ರುಚಿಗೆ ತಕ್ಕಷ್ಟು ಮಸಾಲ ಹಾಕ್ಕೊಳ್ಳಿ. ಇದು ಆಯಿತಾ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬಾಯಲ್ಲಿ ನೀರು ಬರುತ್ತಾ, ಒಂದು ಸರಿ ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ. ಇದಾದಮೇಲೆ ಕೊತ್ತಂಬರಿ, ಇದು ಕೊತ್ತಂಬರಿ ಅಲ್ಲ ನೋಡಿ. ಈ ಥರ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆಯಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದರಲ್ಲಿ ಏನೂ ಮಿಕ್ಸ್ ಮಾಡಬೇಡಿ, ಎಷ್ಟು ಚೆನ್ನಾಗಿದೆ. ಇದು ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ಇನ್ನೂ ಸ್ವಲ್ಪ ಉರಿ ಇಡಿ ಸ್ಲಿಮ್ ಆಗಿ. ಸ್ವಲ್ಪ ಗ್ರೇವಿ ಇದ್ದರೆ ಎದ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಓಕೆನಾ? ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಒಂದು ಸಾರಿ ಟ್ರೈ ಮಾಡಿ. ನೀವು ರೊಟ್ಟಿಯಲ್ಲಾದರೂ ತಿನ್ಬೋದು ಮೇಲುಗಡೆ, ಆಮೇಲೆ ರೈಸಲ್ಲಾದರೂ ತಿನ್ಬೋದು. ಎಮರ್ಜೆನ್ಸಿಗೆ ಒಳ್ಳೆ ಸೋಯಾಬೀನ್ ಫ್ರೈ ಮಾಡ್ಕೊಳ್ಳಿ. ಸೋಯಾಬೀನ್ ಫ್ರೈ. ನಮಸ್ಕಾರ.